ಪ್ರಮುಖವಾಗಿ ಬೆಳಗಾವಿ ಸೇರಿದಂತೆ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಹಾಗಾಗಿ ಮಲ್ಲಪ್ರಭಾ ನದಿಗೆ ಈಗ ಜೀವ ಕಳೆ ಬಂದಿರುವಂಥದ್ದು. ಮೈದುಂಬಿ ಮಲ್ಲಪ್ರಭಾ ಹರಿತಾ ಇರುವಂಥದ್ದು. ಸದ್ಯ ನಾನಿರುವಂಥ ಸ್ಥಳ ಏನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಹಬ್ಬಾನಟ್ಟಿ ಅನ್ನೋ ಒಂದು ಗ್ರಾಮದಲ್ಲಿ ಇರುವಂಥದ್ದು ಗಮನಿಸಬಹುದು. ಈಗಾಗಲೇ ಈ ಒಂದು ಗ್ರಾಮದಲ್ಲಿರುವಂಥ ಹಬ್ಬಾನಟ್ಟಿ ಸ್ವಯಂಭೂ ಮಾರುತಿ ಮಂದಿರ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥದ್ದು. ಈ ದೃಶ್ಯಾವಳಿಗಳಲ್ಲಿ ಕೂಡ ಈ ಒಂದು ದೇವಸ್ಥಾನದ ದೃಶ್ಯವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಸಂಪೂರ್ಣವಾಗಿ ಅರ್ಧ ಭಾಗದಷ್ಟು ಈಗಾಗಲೇ ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದು. ಪ್ರಮುಖವಾಗಿ ಈ ಒಂದು ದೇವಸ್ಥಾನ ಏನಿದೆ ತೋರಿಸುವಂಥ ದೇವಸ್ಥಾನ, ಇಲ್ಲಿ ಸ್ವಯಂಭೂ ಏನು ಮಾರುತಿ ದೇವಸ್ಥಾನ ಇತ್ತು, ಉದ್ಭವ ಮಾರುತಿ ದೇವಸ್ಥಾನ ಇತ್ತು. ಪ್ರತಿ ವರ್ಷ ಕೂಡ ಮಳೆ ಆದಂಥ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಮುಳುಗಿ ಏನು ಜಲಾವೃತ ಆಗಿರುವುದು. 4-5 ತಿಂಗಳ ಕಾಲ ಸುಮಾರು ಬಂದಂಥ ಭಕ್ತರು ನದಿಯ ದಂಡೆ ಮೇಲೆ ಪೂಜೆ ಪುನಸ್ಕಾರವನ್ನ ಮಾಡಿ ಹೋಗ್ತಾರೆ. ಜೊತೆಗೆ ಇಲ್ಲಿ ಗಮನಿಸಬಹುದು ಏನು ಆಂಜನೇಯ ದೇವಸ್ಥಾನದ ಹಿಂಭಾಗದಲ್ಲಿ ಕೂಡ ಶ್ರೀರಾಮ ಲಕ್ಷ್ಮಣ ಸೀತಾ ದೇವಸ್ಥಾನ ಕೂಡ ಸದ್ಯ ಇರುವಂಥದ್ದು. ಅವರು ಕೂಡ ಸಂಪೂರ್ಣವಾಗಿ ಏನು ಜಲ ದಿಗ್ಬಂಧನಕ್ಕೆ ಒಳಗಾಗಿರುವಂಥದ್ದು, ಸಂಪೂರ್ಣವಾಗಿ ಮುಳುಗಡೆ ಹಂತಕ್ಕೆ ಬಂದಿರುವಂಥದ್ದು. ಆದರೆ ಈ ಒಂದು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಿರಂತರವಾಗಿ ಮಳೆ ಆಗ್ತಿರುವಂಥದ್ದು. ಕೇವಲ 3-4 ದಿನಗಳಲ್ಲಿ ಕೂಡ ಮಲ್ಲಪ್ರಭಾ ನದಿ ಮೈದುಂಬಿ ಉಕ್ಕಿ ಹರಿತಾ ಇದೆ. ಹಾಗಾಗಿ ಈ ಒಂದು ಏನು ನದಿಯ ಅಕ್ಕಪಕ್ಕದಲ್ಲಿ ಇರುವಂಥ ಜಮೀನುಗಳು ಕೂಡ ಜಲಾವೃತ ಆಗ್ತಿರುವಂಥದ್ದು. ಜೊತೆಗೆ ನೀರಿನ ಒಳಹರಿವಿನ ಪ್ರಮಾಣ ಕೂಡ ಈಗ ಹೆಚ್ಚಳ ಆಗ್ತಿರುವಂಥದ್ದು. ಜೊತೆಗೆ ಇನ್ನೂ ಕೂಡ ಮಳೆಯ ಪ್ರಮಾಣ ನಿರಂತರವಾಗಿ ಮುಂದುವರೆದಿರುವಂಥದ್ದು. ಜೊತೆಗೆ ಈ ಒಂದು ದೇವಸ್ಥಾನದ ಹಿಂಭಾಗದಲ್ಲಿ ಕೂಡ ಶಿವನ ದೇವಸ್ಥಾನ ಕೂಡ ಇರುವಂಥದ್ದು. ಆ ಒಂದು ದೇವಸ್ಥಾನ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಯಾಕಂದ್ರೆ ಇಲ್ಲಿ ನಿರಂತರವಾಗಿ ಮಳೆ ಆಗ್ತದೆ. ಜೊತೆಗೆ ನದಿ ಪಕ್ಕದಲ್ಲಿ ದೇವಸ್ಥಾನ ಇರೋದ್ರಿಂದ ಪ್ರತಿ ವರ್ಷ ಕೂಡ ಇದೇ ರೀತಿಯಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿರುವಂಥದ್ದು. ಜೊತೆಗೆ ಬರದ ಛಾಯೆ ಇದ್ದಂಥ ಈ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ಈಗ ಸದ್ಯ ಏನು ಬಹುತೇಕ ಎಲ್ಲ ಜಲಪಾತಗಳು ಸಂಪೂರ್ಣವಾಗಿ ಏನು ಒಳಹರಿವಿನ ಪ್ರಮಾಣದಲ್ಲಿ ಕೂಡ ಹೆಚ್ಚಳ ಆಗ್ತಿರುವಂಥದ್ದು. ಹಾಗಾಗಿ ಬರ ಹೋಗಲಾಡಿಸುವಂಥ ಈ ಒಂದು ಕೆಲಸ ಕೂಡ ಆಗ್ತಿರುವಂಥದ್ದು. ಯಾಕೆಂದರೆ ನಿರಂತರವಾಗಿ ಕಳೆದ 4-5 ದಿನಗಳಿಂದ ಕೂಡ ಮಳೆ ಆಗ್ತಿರುವಂಥದ್ದು. ಏನು ಈ ಒಂದು ದೃಶ್ಯವನ್ನು ತೋರಿಸ್ತಾನೆ. ಇದೇ ಒಂದು ಸ್ಥಳದಲ್ಲಿ ಮಾರುತಿ ಏನು ಉದ್ಭವ ಮೂರ್ತಿ ಮಾರುತಿ ದೇವಸ್ಥಾನ ಇತ್ತು, ಸಂಪೂರ್ಣವಾಗಿ ಈಗ ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂಥದ್ದು. ಜೊತೆಗೆ ನಿರಂತರವಾಗಿ ಮಳೆ ಆದಂಥ ಸಂದರ್ಭದಲ್ಲಿ ಇಡೀ ದೇವಸ್ಥಾನ ಮುಳುಗಡೆಯಾಗುವ ಹಂತಕ್ಕೆ ಹೋಗುತ್ತೆ. ಸುಮಾರು 4-5 ತಿಂಗಳ ಕಾಲ ಈ ಒಂದು ದೇವಸ್ಥಾನ ಸಂಪೂರ್ಣವಾಗಿ ಮುಳುಗಡೆ ಹೋಗುತ್ತೆ. ಹಾಗಾಗಿ ಬರುವಂತ ಭಕ್ತರು ಕೂಡ ಇದೇ ಒಂದು ನದಿಯ ದಂಡೆಯ ಮೇಲೆ ಇಲ್ಲಿ ಏನು ನದಿಯ ದಂಡೆಯ ಮೇಲೆ ತಮ್ಮ ದರ್ಶನವನ್ನು ಪಡೆದು ವಾಪಸ್ ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಈ ಗಮನಿಸಬಹುದು ಸಂಪೂರ್ಣವಾಗಿ ಈ ಒಂದು ದೇವಸ್ಥಾನ ಮುಳುಗಡೆ ಆಗುತ್ತೆ. ಆದರೆ ಈಗ ಆರಂಭ ಅಷ್ಟೇ ಆಗಿರೋದ್ರಿಂದ ಏನು ಸ್ವಲ್ಪ ಪ್ರಮಾಣದಲ್ಲಿ ಮಳೆ ಆಗ್ತಿರೋದು. ಸುಮಾರು 4-5 ದಿನಗಳ ಕಾಲ ಮಳೆ ಆಗ್ತಿರುವ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಈಗ ಏನು ಅರ್ಧದಷ್ಟು ದೇವಸ್ಥಾನ ಮುಳುಗಡೆ ಆಗಿರುವಂಥದ್ದು. ಇನ್ನಷ್ಟು ಮಳೆಯ ಪ್ರಮಾಣ ಹೆಚ್ಚಾದರೆ ಇಲ್ಲಿ ನವಿಲ್ತಿರ್ ಡ್ಯಾಮ್ ಇರ್ಬೋದು ಅಥವಾ ಬೆಳಗಾವಿ ಜಿಲ್ಲೆಯಲ್ಲಿ ಇರುವಂತಹ ಸಪ್ತ ನದಿಗಳಿಗೆ ಈಗ ಜೀವಕಳೆ ಕೂಡ ಬರುತ್ತೆ. ಕ್ಯಾಮರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪುಡ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.